ನಮಸ್ಕಾರ ಸ್ನೇಹಿತರೆ. ಫೋನ್ನಲ್ಲಿ ಮಾತಾಡುತ್ತಾ ಮೈಮರೆತಂತಹ ತಾಯಿ ತನ್ನ ಮಗುವನ್ನೇ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾಳೆ. ಈ ತರ ತಾಯಿ ಯಾರಿಗೂ ಸಹ ಬೇಡ. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನವದೆಹಲಿಯಲ್ಲಿ ನಡೆದಂತಹ ಘಟನೆ ಇದು. ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಫೋನ್ ಒಂದು ಕೈಯಲ್ಲಿದ್ರೆ ಪ್ರಪಂಚನೇ ಬೇಡ, ಅಥವಾ ಪ್ರಪಂಚದ ಜ್ಞಾನವೇ ಇರೋದಿಲ್ಲ. ಈಗೆಲ್ಲ ಯಾರು ಹೆಣ್ಮಕ್ಳು ಅಡಿಗೆ ಮಾಡೋದಾಗ್ಲಿ ಅಥವಾ ಬೇರೆ ಏನಾದ್ರು ಕೆಲಸ ಮಾಡೋದಾಗ್ಲಿ ಯಾವುದು ಮಾಡಲ್ಲ. ಎಲ್ಲ ಊಟ ಬೇಕಾ, ಫೋನ್ನಲ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡು ತಿನ್ನೋದು. ಸ್ವಿಗ್ಗಿ, ಝೊಮೊಟೊ ಇದು ಬಿಟ್ರೆ ಸಾಕು. ಯಾಕೆಂದ್ರೆ ಫೋನಲ್ಲಿ ಆರ್ಡರ್ ಮಾಡಿದ ತಕ್ಷಣ ಮನೆಗೆ ಬರುತ್ತೆ ಊಟ. ಮತ್ತೆ ಬರೀ ರೀಲ್ಸ್ ನೋಡೋದು, ರೀಲ್ಸ್ ಮಾಡೋದು, ರೀಲ್ಸ್ ಶೇರ್ ಮಾಡೋದು ಅಥವಾ ಕಂಟೆಂಟ್ಗಳನ್ನ ಮಾಡೋದು ಬರೀ ಇದೆ. ಫೋನ್ ಒಂದಿದ್ರೆ ಪ್ರಪಂಚನೇ ಮರೆತು ಬಿಡ್ತಾರೆ ಹೆಣ್ಮಕ್ಳು. ಹಾಗೆ ಇಲ್ಲಿ ನವದೆಹಲಿಯಲ್ಲೂ ನಡೆದಿರುವಂತಹ ಘಟನೆ ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ತಾಯಿ ಒಬ್ಳು ಫೋನಲ್ಲಿ ಮಾತಾಡ್ತಾ ಇರುವಂತಹ ಆಟಾಡ್ತಾ ಇರುವಂತಹ ಮಗುವನ್ನ ಮಾತಾಡೋ ಗಮನದಲ್ಲಿ ತರಕಾರಿ ಬುಟ್ಟಿ ಅಂತ ಎತ್ಕೊಂಡು ಹೋಗಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾಳೆ ತಾಯಿ. ಇನ್ನೆಂತ ಗಮನ ಆಕೆಗೆ, ಫೋನಿನ ಮೇಲೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ. ಮಗುವಿನ ಗಮನನೇ ಇಲ್ಲ ಆ ತಾಯಿಗೆ. ಆ ಮಗು ಏನು ಎತ್ಕೊಂಡ್ಲ ತಾಯಿ ಅಂತ ಆರಾಮಾಗಿ ಸುಮ್ಮನಿದೆ. ಫ್ರಿಡ್ಜ್ ಒಳಗಡೆ ಇಟ್ಟು ಬಾಗ್ಲಾಕಿದಾಗ ಅಳೋದಕ್ಕೆ ಶುರು ಮಾಡ್ಬಿಟ್ಟಿದೆ. ಇವಳಿಗೆ ಮಗು ಅಳುತ್ತಾ ಇರೋದು ಸಹ ಗಮನ ಇಲ್ಲ. ಅದೇ ಒಂದು ಸಮಯಕ್ಕೆ ಒಂದು 5 ನಿಮಿಷ ನಂತರ ತನ್ನ ಗಂಡ ಕೆಲಸದಿಂದ ಮನೆಗೆ ಬಂದಿದ್ದಾರೆ. ಅದೃಷ್ಟವಶ ಆ ಮಗುವಿನ ಪ್ರಾಣ ಗಟ್ಟಿ ಇತ್ತು. ಭಗವಂತನ ಆಶೀರ್ವಾದ ಮಗು ಮೇಲಿತ್ತು ಅನ್ಸುತ್ತೆ. ಆ ಮಗುನ ತಂದೆ ತಕ್ಷಣ 5 ನಿಮಿಷದೊಳಗಡೆ ಮನೆಗೆ ಬಂದಾಗ ಮಗು ಎಲ್ಲಿ ಅಂತ ಕೇಳ್ತಾರೆ. ಇಲ್ಲೇ ಎಲ್ಲ ಆಟಾಡ್ತಿದ್ದ, ನಾನು ನೋಡ್ದೆ ಅಂತ ಗಂಡನ್ಗೆ ತಾಯಿ ಹೇಳ್ತಾಳೆ. ಅದೇ ಈಗ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲಿ ಎಲ್ಲಿ ಅಂತ ಪ್ರಶ್ನೆ ಮಾಡಿ ಅವಳನ್ನ ಬೈದಾಗ, ಇಲ್ಲೇ ಇದ್ದ ರೀ, ಯಾಕ್ರಿ ನನ್ಗೆ ಬೈತೀರಾ ಅಂತ ಗಂಡ ಹೆಂಡತಿಗೂ ವಾದ ವಿವಾದ ನಡೆಯುತ್ತೆ. ಅದಾದ್ಮೇಲೆ ಮಗು ಅಳೋದನ್ನ ಕೇಳಿಸ್ಕೊತಾರೆ. ಆ ತಂದೆ ಎಲ್ಲೋ ಮಗು ಅಳ್ತಾ ಇದಿಲ್ಲ ಅಂತ ಗಮನಿಸಿ ಕೇಳಿಸ್ಕೊಂಡು ಹೋದಾಗ ಗೊತ್ತಾಗತ್ತೆ ಮಗು ಫ್ರಿಡ್ಜ್ ಅಲ್ಲಿ ಇದೆ ಅಂತ. ಫ್ರಿಡ್ಜ್ ಡೋರ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಮಗು ಪೂರಾ ಅಳ್ತಾ ಇರುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಮಗು ಪರಿಸ್ಥಿತಿ ಏನಾಗ್ತಿತ್ತು. ಗಮನನೇ ಫೋನಿನ ಮೇಲೆ ಇರುವಾಗ ಮಗಿನ ಮೇಲೆ ಆ ತಾಯಿಗೆ ಗಮನನೇ ಇಲ್ಲ. ಏನು ಬೇಡ, ಮಗು ಬೇಡ, ಮನೆ ಬೇಡ, ಗಂಡ ಬೇಡ, ಏನು ಬೇಡ, ಫೋನ್ ಇದ್ರೆ ಸಾಕು. ಅಷ್ಟು ಕೇರ್ಲೆಸ್ ಆಗಿದ್ದಾರೆ ಈಗಿನ ಕಾಲದಲ್ಲಿ. ಫೋನ್ ಒಂದಿದ್ರೆ ಪ್ರಪಂಚನೇ ಪ್ರಳಯ ಆದ್ರೂ ಯಾರು ಪಕ್ಕದಲ್ಲಿರೋರು ಕೇಳಲ್ಲ, ಹೇಳಲ್ಲ. ಏನಾದ್ರೂ ಆಗ್ಬೋದು, ಫೋನ್ ಇದೆಯಲ್ಲ ಕೈಯಲ್ಲಿ. ನೀವು ಅಬ್ಸರ್ವ್ ಮಾಡಿ, ಪಕ್ಕದಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ರೆ, ಫೋನ್ ನೋಡ್ತಾ ಇದ್ದಾರೆ ಅಂತ ಅಂದ್ರೆ ಏನಾದ್ರು ಹೇಳಿ ಅವ್ರಿಗೆ. ಅವ್ರು ಅಷ್ಟೇ ಇಷ್ಟೆಲ್ಲ ಇರ್ತಾರೆ ಹೊರತು ಮತ್ತೆ ಆ ಫೋನ್ ಇಸ್ಕೊಂಡು ನಾನು ಏನ್ ಹೇಳ್ದೆ ಹೇಳು ಅಂತ ಕೇಳಿ ನೀವು ಯಾರು ಹೇಳಲ್ಲ. ಇನ್ನೊಂದ್ಸಲ ಹೇಳು ಅಂತ ಹೇಳ್ತಾರೆ. ಅಷ್ಟ್ರ ಮಟ್ಟಿಗೆ ಈಗಿನ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ರು ಫೋನಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹಿಂದೆ ಫೋನ್ ಏನು ಇರ್ಲಿಲ್ಲ, ಕೀಪ್ಯಾಡ್ ಏನೋ ಇದ್ವು. ಅವಾಗ ಮನೆ ಕೆಲಸ ಮಾಡೋರು ಫೋನ್ನ ಮಾತಾಡ್ಬೇಕು ಅಂದ್ರೆ ಅಷ್ಟೇ ಬಳಸೋರು. ಈಗ ಪ್ರಪಂಚನೇ ಫೋನ್ ಒಳಗಡೆ ಇದೆ. ಊಟ ಬೇಕಾ ಆರ್ಡರ್ ಮಾಡಿಸ್ಕೊತಾರೆ, ಬಟ್ಟೆ ಬೇಕಾ ಆರ್ಡರ್ ಮಾಡಿಸ್ಕೊತಾರೆ, ಬೇಜಾರಾದಾಗ ರೀಲ್ಸ್ ನೋಡ್ತಾರೆ, ರೀಲ್ಸ್ ಮಾಡ್ತಾರೆ. ಬರೀ ಮೊಬೈಲ್ ಪ್ರಪಂಚ ಅಡಗಿರುವಾಗ ಪ್ರಪಂಚ ಯಾಕೆ ನೋಡ್ತಾರೆ? ಅದರಲ್ಲೂ ಈ ತಾಯಿ ಮಗುವಿನ ಬೆಲೆನೇ ಗೊತ್ತಿಲ್ಲ. ಆ ಬೆಲೆ ಗೊತ್ತಿದ್ರೆ ತಗೊಂಡೋಗಿ ಮಗುನ ಫ್ರಿಡ್ಜ್ ಅಲ್ಲಿ ಇಡ್ತಾ ಇರ್ಲಿಲ್ಲ. ತಾಯಿ ಇರ್ತಾಳೆ? ಅಕಸ್ಮಾತ್ ಎತ್ಕೊಂಡಾಗಾರು ಮಗು ಅಳೋದು ಚೀರೋದಾದ್ರು ಗೊತ್ತಾಗುತ್ತೆ. ಆ ತಾಯಿಗೆ ಅದೂ ನೆನಪಿಲ್ಲ. ಏನು ಮಾಡ್ತಾ ಇದೀನಿ ಅನ್ನೋ ನೆನಪೇ ಇಲ್ಲ. ತಗೊಂಡೋಗಿ ಫ್ರಿಡ್ಜ್ ಒಳಗಡೆ ಇಟ್ಟು ಗಂಡ ಬಂದು ಪ್ರಶ್ನೆ ಮಾಡ್ದಾಗ್ಲೇ ಮಗು ನೋಡಿದ್ದೆ ಅಂತ ಹೇಳ್ತಿಲ್ಲ ಅವ್ರು. ತಗೊಂಡೋಗಿ ಎತ್ಕೊಂಡೋಗಿ ಇಟ್ಟೆ ಅಂತ ಹೇಳ್ತಾನೆ ಇಲ್ಲ. ಯಾಕೆಂದ್ರೆ ಮಗು ಮೇಲೆ ಜ್ಞಾನನೇ ಇಲ್ಲ. ನನ್ ಮಗುನ ಎಲ್ಲೋಯ್ತು, ಏನ್ ಮಾಡ್ದೆ ಅನ್ನೋದು ಆಕೆಗೆ ಪರಿಜ್ಞಾನವೇ ಇಲ್ಲ. ಯಾಕೆಂದ್ರೆ ಫೋನ್ ನಲ್ಲಿ ಗಮನ ಇರುವಾಗ ಮತ್ತೆ ಎಲ್ಲಿ ಇರುತ್ತೆ ಗಮನ? ಇಷ್ಟ್ರ ಮಟ್ಟಿಗೆ ಇಳಿದಿದ್ದಾರೆ ನೋಡಿ ಹೆಣ್ಮಕ್ಳುಗಳು. ಮೊದಲು ಸಂಸಾರ, ಮನೆ, ಮಕ್ಕಳು, ಗಂಡ ಅನ್ನೋದ್ರ ಕಡೆ ಗಮನ ಕೊಡಿ. ಫೋನಲ್ಲಿ ಮಾತಾಡಿ. ಫೋನನ್ನ ನಾವು ಬಳಸೋದ್ರ ಮೇಲೆ ಇರುತ್ತೆ. ಒಳ್ಳೇದಕ್ಕೆ ಬಳಸಿದ್ರೆ ಒಳ್ಳೇದೇ ಆಗತ್ತೆ. ಅಂದ್ರೆ ಅತಿ ಆದ್ರೆ ಅಮೃತನ ವಿಷ ಅಂತೆ. ಹಂಗೆ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ಬಳಸಿ. ಫೋನ್ ಆದ್ರೂ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಈಗ ಈ ತರ ಅನಾಹುತ ಅಕಸ್ಮಾತ್ ಏನಾದ್ರು ಗಂಡ ಬರೋದು 10 ನಿಮಿಷ ಆಗಿ, 1/4 ಗಂಟೆ ಆಗಿ, ಅರ್ಧ ಗಂಟೆ ಆಗಿದ್ರೆ ಮಗು ಪರಿಸ್ಥಿತಿ ಏನಾಗ್ತಿತ್ತು? ಅದನ್ನ ಯೋಚನೆ ಮಾಡ್ಬೇಕು ಈ ತಾಯಿ. ನಾನು ಫೋನಲ್ಲಿ ಜಾಸ್ತಿ ಮಾತಾಡಬಾರ್ದು ಅಥವಾ ಫೋನಿಗೆ ಜಾಸ್ತಿ ಅಡಿಕ್ಟ್ ಆಗ್ಬಾರ್ದು, ನನ್ನ ಫ್ಯಾಮಿಲಿ ಕಡೆ ಗಮನ ಕೊಡ್ಬೇಕು ಅನ್ನೋದು ಆಕೆ ತಲೆ ಒಳಗಡೆ ಇದ್ದಿದ್ರೆ ಈ ಒಂದು ಘಟನೆ ಅಥವಾ ಮಗುವಿನ ಇದರ ಕೇರ್ಲೆಸ್ ಆಕೆ ಮಾಡ್ತಾ ಇರ್ಲಿಲ್ಲ. ಸ್ನೇಹಿತರೆ, ಈ ಒಂದು ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಿರುವಂತಹ ಈ ವಿಡಿಯೋ ಬಗ್ಗೆ, ಹಾಗೆ ಫೋನ್ ಬಳಕೆ ಜಾಸ್ತಿ ಮಾಡೋರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.